ಹೇಳಿ ಗಾನಸಿರಿ ಅವರೇ. ಗಾನಸಿರಿ ಅವರೇ, ಆ್ಯಕ್ಚುಲಿ ಜರಾ ಜರಾ ಶೂಟಿಂಗ್ ಅಂತ ಹೊಂಟಿದ್ದೆವು. ಜರಾ ಜರಾ ಅಲ್ಲ, ಅದು ನಿನ್ನ ಪ್ರತಿ ಧ್ವನಿ. ಜರಾ ಜರಾ ಹಿಂದಿ ಸಾಂಗ್ನ ಕನ್ನಡದಾಗ ಮಾಡತ್ತೀವಿ ಅಂತ ಹೇಳಿದ್ನಲ್ಲ, ಅದು ಶೂಟಿಂಗ್ ಹೊಂಟಿದ್ದೆವು. ಮೊದಲೇ ಟೈಮ್ ಆಗಿತ್ತು, ಅದ್ರೊಳಗೆ ನಮ್ಗೆ ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟೈತಿ. ನಮ್ಮ ಸಾಧನೆ ದಾರಿಗೆ ನಿಲ್ಲಿಸಿ ಅಂತ ಬೋರ್ಡ್ ಹಾಕಿದಾರೆ ನೋಡಿ. ಯಾವುದೇ ಕೆಲಸ ಮಾಡತ್ನಾಗ ಮುಂದೆ ಆಕಳಕ್ಕೆ ಬರ್ಬೇಕತ್ತ. ಹೌದು, ಪಕ್ಕ ಸಾಂಗ್ ಹಿಟ್ ಆಗೈತಿ. ಹಿಂಗಂದ ನಮ್ಮ ಸಾಂಗ್ಗಳು ಹಿಟ್ ಯಾವ ಹಿಟ್ ಆಗೋದು. ಓಕೆ, ಬಂದಿದ್ವಿ. ಆ್ಯಕ್ಚುಲಿ ಲಾಕ್ ಇತ್ತು. ಒಂದು ಸಲ ಅಷ್ಟು ದೂರಿಂದ ಬಂದು ಮತ್ತು ವಾಪಸ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ನೋಡಿ ಪಾಪ ಫುಲ್ ಡ್ಯಾಮ್ನ ಕಾವಲ ಕಾಯ್ತಿದೆ ಇದು ನಾಯಿ ಪಾಪಚ್ಚಿ. ಒಬ್ಬರು ತಾತ ಬಂದರು, ಅಲ್ಲಿದ್ದಾರೆ ತಾತ. ಇಲ್ಲ ಬರ್ತಾರೆ, ವೆಯ್ಟ್ ಮಾಡಿ ಅಂತಂದರು. ಓಕೆ, ಬರ್ತಿದ್ದಾರೆ, ನೋಡೋಣ ಏನಂತಾರೆ. 6 ಗಂಟೆ ತನಕ ಲಾಸ್ಟ್ ಅಂತೆ. ಒಂದಾಯಿತು ಒಳಗಡೆ. ಸುನಿಲ್ ಬರ್ತಿದ್ದಾರೆ ನೋಡಿ, ಎಲ್ಲ ರೆಡಿ ಮಾಡ್ಕೊಂಡು ಗಿಂಬಲ್ ಎಲ್ಲ. ಸುನಿಲ್ ಹಾಯ್ ಹೇಳ್ರಿ. ಓಕೆ, ನಮ್ಮದು ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನೇನು ಸಂಜೆ ಆಗ್ಬಿಡ್ತೈತಿ. ಓಕೆ, ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಆಮೇಲೆ ಸಿಗೋಣ. ಬಾಯ್. ನಮ್ಮವ್ರು ಬರೀ ಮೇಕಪ್ ಮಾಡ್ಕೊಳ್ಳೋದು ಜಲಮ್ಮ. ನಾ ಬ್ಲ್ಯಾಕ್ ಅದನ್ನು ಮತ್ತೆ ಏನು ಮಾಡೋದು. ನಾನು ನೋಡು ಮೇಕಪ್ ಇಲ್ದನು ನಿನ್ಕ ಕಲರ್ ಕಾಂತನು. ಅದು ಮೊಬೈಲ್ ಎಫೆಕ್ಟ್. ಫೈನಲಿ ಶೂಟಿಂಗ್ ಮುಗೀತು ನೋಡ್ರಿ. ಇದು ಶ್ರೀರಾಮ್ ದೇವ್ರ ಕಟ್ಟೆ ಅಂತ ಹೇಳಿ ಸಖತ್ತಾಗೈತಿ. ಹೊಳೆನರಸೀಪುರ ಸುತ್ತಮುತ್ತ ಯಾರ್ಯಾರು ಬಂದು ಹೋಗಿದ್ದೀರಾ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ. ತಾತ ಟೈಮ್ ಆಗಿದೆ, ಇನ್ನು ಕ್ಲೋಸ್ ಮಾಡ್ತಾರೆ, ಬನ್ನಿ ಅಂತ ಕರಿತಿದ್ದಾರೆ. ಓಕೆ, ನಾವು ನಿಲ್ಲಿಸ್ತಾ ಇದೀವಿ. ಮುಗೀತು ಶೂಟಿಂಗ್, ಹೊರಡ್ತಿದ್ವಿ. ಮತ್ತೆ ನಾಳೆ ಒಂದಿನ ಐತಿ, ನೋಡೋಣ ಹೆಂಗಾಗ್ತದೆ ಗೊತ್ತಿಲ್ಲ. ನಾಳೆ ಸುನಿಲ್ ಬರತಾರಲ್ಲಿ. ಏ ಸಿರಿ ಬಾ ಇಲ್ಲಿ ಅಂತ ಕರೆಯತ್ತಾರು. ಹೇ ಸಿರಿ ಅಂತ ಅವ್ರು ಕರೆದ್ರೆ ನಮ್ಮಲ್ಲಿ ಐಫೋನ್ ಅಂತತಿ. ಓಕೆ, ಆಮೇಲೆ ವಾಟರ್ ಬಾಟ್ಲು, ಬ್ಯಾಗ್ ಏನೇನು ಇಟ್ಟಿದ್ದೀನಿ, ತಗೊಂಬರ್ತೀನಿ. ಸಖತ್ತೈತಿ. ಏನೋ ಯಾರ್ದು ಕಿರಿಕಿರಿ ಇಲ್ಲ. ಶೂಟಿಂಗ್ ಏನಾರು ಸಣ್ಣ ಪುಟ್ಟ ಶೂಟಿಂಗ್ ಮಾಡ್ಬೇಕಂದ್ರೆ ಯಾರೂ ಡಿಸ್ಟರ್ಬ್ ಮಾಡೋಂಗಿಲ್ಲ. ಒಂಥರ ಸಖತ್ತಾಗೈತಿ. ಗಾನಸಿರಿ ಯೂಟ್ಯೂಬ್ ಚಾನಲ್, ಒಂದು ನಿಮಿಷ ಗಾನಸಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜುಟ್ಟು ಎಷ್ಟು ಚೆನ್ನಾಗಿದೆ ನೋಡು. ಕಿತ್ತಾಕೋ ಎಷ್ಟು ತುಂಬ ಇದ್ದಾವಾಗೆಲ್ಲ ಈ ಕಡೆ. ಸಾರಿ, ಪಾಲಕ ಹೋಟೆಲ್ಗೆ ಬಂದೆವು. ಅಲ್ಲಿ ಶೂಟಿಂಗ್ ಮಾಡಿ ಸುಸ್ತಾತ್ ನಂಗೆ, ಅದಕ್ಕೆ ಒಂಚೂರು ದೋಸೆ ತಿನ್ಕೊಳೋಣ ಅಂತ ಬಂದೆವು. ಬೆಣ್ಣೆ ದೋಸೆ ಆರ್ಡರ್ ಮಾಡೀನಿ, ಬರ್ತೈತಿ. ಚೆನ್ನಾಗಿ ಒಬ್ಬಕ್ಕೆ ತಿಂತೀನಿ. ಸುನಿಲ್ಗೆ ಒಂದು ಚೂರು ಕೊಡಂಗಿಲ್ಲ. ಅವ್ರು ಟೀ ಕುಡಿತಾರಂತ, ಅದ್ರಾಗ ಸ್ವಲ್ಪ ಅರ್ಧ ನಂಗೆ ಕೊಡ್ತಾರ ಲಾಸ್ಟ್ ಕುಡಿದ. ಯಾವಾಗ್ಲೂ ಅಷ್ಟ, ನಮ್ಮ ಮನ್ಯಾಗೂ ಅಷ್ಟ. ಟೀ ಕುಡಿಬೇಕಾದ್ರ ಟೀ ನಾನು ಮಾಡೋದ 1 ಕಪ್ ಮಾಡ್ತೀನಿ. 1 ಕಪ್ನಾಗ ಅವ್ರು ಟೀ ಕುಡಿದ್ಬಿಟ್ಟು ನಂಗೆ ಅರ್ಧ ಕೊಡ್ತಾರ. ದಿನ ಇದು ಮಿಸ್ ಆಗೋದಿಲ್ಲ ನಮ್ಮ ಮನ್ಯಾಗ. ಇವತ್ತು ಕೊಡ್ತಾರ ಅನ್ಕೊಂಡನಿ, ಕೊಡ್ತಾರ. ಲವ್ ಇದ್ರೆ ಕೊಟ್ಟೆ ಕೊಡ್ತಾರ. ಏನಿಲ್ಲ, ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತಾನು. ದಿನ ನಂಗೆ ಅರ್ಧ ಟೀ ಅವ್ರು ಕೊಡ್ತಾರೆ ಯಾವಾಗ್ಲೂ. ನೋಡಿ ಹೆಂಗೈತಿ, ಚಂದ ಐತಿ. ಆಂಬಿಯನ್ಸ್ ಎಲ್ಲ ಸಖತ್ತಾಗೈತೆ. ನನ್ನ ದೋಸೆ ಬಂತು, ಬಟ್ ಸುನಿಲ್ ನೋಡು ನನ್ಗಲ್ಲಿ ಬೇಡ ಬೇಡ ಅಂದ. ನನಗಿಂತ ಮೊದಲು ಸುನಿಲ ತಿನ್ನತಾನ. ಚೆನ್ನಾಗೈತೇನ್ರಿ? ಹಂಗೆ 1 ತುತ್ತಿ ಗೊತ್ತಾಗಲ್ಲ, 2 ತುತ್ತಿ ಗೊತ್ತಾಗಲ್ಲ ಅಂತ ಎಲ್ಲ ತಿಂದುಬಿಡು. ಸುಮ್ಮ ಒಂದು ಫುಲ್ ಕಪ್ ತೊಗೊಂಡು ಮತ್ತು ರೊಕ್ಕ ವೇಸ್ಟ್ ಮಾಡೋದು ಟೇಷನ್ದಾಗ. ಎಲ್ಲಂದ್ರೆ ಇದನ್ನು ಕುಡಿತಿದ್ನಿ. ಟೀ ಸಖತ್ತಾಗೈತಿ. ರೊಕ್ಕ ಉಳಿಸೋ ಸಲುವಾಗಿ ಮನ್ಯಾಗ 10 ಸಲ ಚಾ ಮಾಡ್ತಿದ್ದೀನಿ. ಹೆಂಗೆ ಮುಖ್ಯ ನೋಡ್ಲ ದೋಸೆ ಬೆಳೆದಿರೋ ತಣ್ಣಗಾಗಿರೋ ಟೀ ಕುಡಿದ್ಬಿಟ್ಟು ಬಿಸಿ ಐತಿ ಹಂಗೆ ಹೇಳ್ತಾಳು ಮೇಡಮ್. ಗಾಡಿ ಓಡಿಸ್ತಾರಂತ. ಈ ವ್ಲಾಗ್ ಕಂಪ್ಲೀಟ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಬಿಲ್ ಕೊಡತ್ನಾಗ ಗಾನಸಿರಿ ಯೂಟ್ಯೂಬ್ ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ. ಯೂಟ್ಯೂಬರ್ ಜನ್ಮ ಇದೆ. ಹೆಂಗೆ ಹೋಗ್ಬೇಕು? ಸೀದಾ ಹೋಗ ಗುದ್ದ.
ಓಕೆ, ಲಾಸ್ಟಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಮೇಡಮ್ ಗಾಡಿ ಓಡಿಸತ್ತಿದ್ರು. ಆರಾಮಾಗಿ ಬಂದ ಮನೆಗೆ ರೀಚ್ ಆದ್ವಿ ಸೇಫಾಗಿ. ಆಲ್ಮೋಸ್ಟ್ ಒಂದಿನ ಫುಲ್ ಶೂಟಿಂಗ್ ಮಾಡಿದ್ವಿ. 2ನೇ ದಿನಕ್ಕೂ ಮತ್ತು ಶೂಟಿಂಗ್ ಮಾಡಿದ್ವಿ. ಸಾಂಗ್ ಔಟ್ಪುಟ್ ಮಾತ್ರ ಸಖತ್ತಾಗಿ ಬಂತು. ಲೆಜೆಂಡ್ರಿ ಸಾಂಗ್ ಆದರೂ ಮಸ್ತ್ ಬಂದೈತಿ. ಎಲ್ಲರೂ ಒಂದ್ಸಲ ಗಾನಸಿರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿರಿ ಸಾಂಗ್ ಹೆಂಗೈತಿ ಅಂತ ಒಂದ್ಸಲ ಕಮೆಂಟ್ ಮಾಡಿರಿ. ಓಕೆ, ಬಾಯ್ ಬಾಯ್.